ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಸದ್ಯ ಪರಪ್ಪನ ಅಗ್ರಹಾರ ಜೈಲು ಸೇರಿರೋದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ರನ್ಯಾ ಸದ್ಯ ಜೈಲೊಳಗೆ ಹೇಗಿದ್ದಾರೆ? ನ್ಯೂಸ್ ಫಸ್ಟ್ಗೆ ರನ್ಯಾ ಜೈಲಲ್ಲಿರುವಂಥ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯ ಆಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಜೈಲು ಸೇರಿದ್ದಾರೆ ನಟಿ ರನ್ಯಾ. ಸೊ ಅವರ ಸ್ಥಿತಿ ಹೆಂಗಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಕೆಂಪಾಗಿ ಊದ್ಕೊಂಡಿದ್ದ ನಟಿ ರನ್ಯಾ ಅವರ ಕಣ್ಣುಗಳು ಜೈಲಲ್ಲಿ ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಈ ಸಿಚುವೇಶನಲ್ಲಿ ಇದ್ದಾರೆ. ಫೋಟೋ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸದ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿರುವಂಥ, ನ್ಯಾಯಾಂಗ ಬಂಧನದಲ್ಲಿರುವಂಥ ರನ್ಯಾ ರಾವ್ ಅವರ ಎಕ್ಸ್ಕ್ಲೂಸಿವ್ ಫೋಟೋ ಇದು. ಮೊನ್ನೆ DRI ಅಧಿಕಾರಿಗಳು ಇವರನ್ನು ಅರೆಸ್ಟ್ ಮಾಡಿದರು. ಗೋಲ್ಡ್ ಸ್ಮಗ್ಲಿಂಗ್ 14 kg ಚಿನ್ನದೊಂದಿಗೆ ದುಬೈನಿಂದ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಇವರನ್ನು ಪ್ರಶ್ನೆ ಮಾಡಿದಾಗ ಸಮರ್ಪಕ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಗೊತ್ತಾಯಿತು ಇದು ಗೋಲ್ಡ್ ಸ್ಮಗ್ಲಿಂಗ್ ಕೇಸು ಅಂತ. ಆಕೆಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿರೋದು. ಮೇಕಪ್ ಎಲ್ಲ ಹೋಗಿ ರನ್ಯಾ ರಾವ್ ಅಸಲಿ ಮುಖ ಹಿಂಗಿದೆ, ಗಮನಿಸ್ತಾ ಇದೆ. ಇದು ಅರೆಸ್ಟಿಗೂ ಮುಂಚಿತವಾಗಿ ತೆಗೆದಿರುವಂಥ ಫೋಟೋ ಅಂತ ಇದು ನೋಡ್ತಾ ಇದ್ದೀರಿ. ಮೇಕಪ್ ಫೇಸು ಇದು ಸಿನಿಮಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ. ನಿಜವಾದ ರನ್ಯಾ ರಾವ್ ಈ ಕಡೆಗಿರೋದು, ಬಿಫೋರು ಆಫ್ಟರ್ ಗಮನಿಸ್ತಾ ಇದ್ದೀರಿ ಫೋಟೋವನ್ನು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಫೋಟೋ ಗಮನಿಸ್ತಾ ಇದ್ದೀವಿ, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಸಿನಿಮಾ ನಟಿ ರನ್ಯಾ ರಾವ್ ಏನಿದ್ದಾರೆ ಅವರ ಒಂದು ಫೋಟೋವನ್ನ, ಜೊತೆಗೆ ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಅರೆಸ್ಟ್ ಆದ ನಂತರ ಈಗ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಈ ಒಂದು ಫೋಟೋವನ್ನ ಎರಡು ಕೂಡ ಗಮನಿಸ್ತಾ ಇದ್ರೆ ಮಿಲ್ಕಿ ಬ್ಯೂಟಿ ಅಂತಿದ್ದಂತಹ ರನ್ಯಾ ಎಲ್ಲೋ ಒಂದು ಕಡೆ 2 ದಿನಗಳಲ್ಲೇ ಸೊರಗಿ ಹೋಗಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಅಂದ್ರೆ ಜೈಲಿನ ಉನ್ನತ ಮೂಲಗಳ ಮಾಹಿತಿ ಪ್ರಕಾರವಾಗಿ ರನ್ಯಾ ಒಳಗಡೆ, ಅಂದ್ರೆ ಜೈಲಿನ ಒಳಗಡೆ ಸಾಕಷ್ಟು ಸೊರಗಿ ಹೋಗಿದ್ದಾರೆ. ಊಟ ಹಾಗೆ ನಿದ್ದೆ ಇಲ್ಲ ಅನ್ನೋ ಒಂದು ಮಾಹಿತಿಗಳು ಕೂಡ, ಅಂದ್ರೆ ಊಟ ಮತ್ತೆ ನಿದ್ದೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಈಗ ಆ ಫೋಟೋದಲ್ಲೂ ಕೂಡ ನಾವು ಗಮನಿಸಬಹುದು ಕಂಪ್ಲೀಟ್ ಆಗಿ ಸೊರಗಿ ಹೋಗಿರುವಂತದ್ದು. ರನ್ಯಾ ರಾವ್ ಕಂಪ್ಲೀಟ್ ಆಗಿ ಸೊರಗಿ ಹೋಗಿದ್ದಾರೆ. ಜೊತೆಗೆ ರನ್ಯಾ ರಾವ್ನ ಕಣ್ಣುಗಳ ಸುತ್ತ ಕೂಡ ನೋಡ್ಬೋದು ಕೆಂಪಾಗಿ ಕಂಪ್ಲೀಟ್ ಆಗಿ ಊದ್ಕೊಂಡಿರುವಂತದ್ದು. ಅಂದ್ರೆ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಆ ಡಾರ್ಕ್ ಸರ್ಕಲ್ ಹೆಚ್ಚಾಗಿರುವಂತದ್ದು, ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಈ ಒಂದು ಕೇಸ್ ನಿಂದ, ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ DRI ಅಧಿಕಾರಿಗಳು ಅರೆಸ್ಟ್ ಮಾಡಿರೋದ್ರಿಂದ ಎಲ್ಲೊಂದ್ ಕಡೆ ಕಂಪ್ಲೀಟ್ ಆಗಿ ನೊಂದು ಹೋಗಿದ್ದಾರೆ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಆ ಜೈಲಿನಲ್ಲೂ ಕೂಡ ಸರಿಯಾಗಿ ನಿದ್ದೆ ಮಾಡದೆ ಸೊರಗಿ ಹೋಗಿದ್ದಾರೆ ಅನ್ನೋದು ಈ ಒಂದು ಫೋಟೋದ ಮುಖಾಂತರವಾಗಿ ಕಾಣಿಸ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.